ಇದು ನಿರ್ಲಾ ಪೌಡ್ರ್ ವಾಸನೆ. ಇದು ವಿದೇಶಿ ಶೇಟು ವಾಸನೆ. ಇದು ತುಟಿಗೆ ಬಡಿಯುವ ರಂಗಿನ ವಾಸನೆ. ಈ ಮೂರು ವಾಸನೆ ಒಂದೇ ಸವನೆ ಘಮ್ಮಂತ ಆಡಬೇಕಾದ್ರೆ ಈ ಮೂರು ಉಪಯೋಗಿಸಿರುವ ಯಾವುದೋ ಒಂದು 21ನೇ ಶತಮಾನದ ಮಾಡನ್ನು ಬರ್ತ ಅಂತ ಕಾಡ್ತಾರೆ. ಹೆಂಗಸರು ವಾಸನೆ ಹಿಡಿಯೋದ್ರಾಗ ನಮ್ಮ ಮೂಗರೆ ಯಾವ ನಾಯಿ ಮೂಗಿಗಿಂತಲೂ ಕಡಿಮೆ ಅಲ್ರಿ. ನೋಡ್ರಿ, ನಾವು ಅಂದ್ಕೊಂಡಾಗ ಯಾವುದೋ ಹೊಸ ಹುಡುಗಿ ಎದ್ವಾ ತದ್ವಾ ಅರ್ಧ ಮಧ್ಯ ಬಟ್ಟೆ ಹಾಕೊಂಡು ಇತ್ಲಾಗ ಬರಕತ್ತೈತಿ. ಬರಲ್ಲ. ದೇವರು ಸೃಷ್ಟಿಸಿರುವ ಈ ಮಾನವ ಕುಲದ ಈ 2ನೇ ಜಾತಿಯಾದ ಈ ಹೆಣ್ಣು ಜಾತಿನ ಕಂಡ್ರೆ ನಮ್ಮದು 70 HP ಕರೆಂಟ್ ಮೋಟರ್ ತಿರುಗಿದೆ. ಚಕ್ರ ಬಂದು ನಾಲ್ಕ ಬಿದ್ದು ಬಿಡ್ತದೆ. ಮನಸ್ಸು ತಾಳ ತಪ್ಪಿದ ತಬಲಾ ಬಾರಿಸಿದಂಗೆ ಅಂತ ಬಾರಿಸ್ತಾರೆ. ಮನಸ್ಸು ಬಾರಿಸಿದ್ರಾಗ ಕನಸಿನ ರಾಣಿ ಬಂದೇ ಬಿಟ್ಲು. ಬರ್ಲಿ ಸ್ವಲ್ಪ ಮಜನಾರ ಮಾಡಿ ಯಾಕೆ ದಾರಿಯಲ್ಲಿ ಒಂಟಿಯಾಗ ಹೋಗೋ ಹೆಣ್ಮಕ್ಳ ಕೈ ಅಡ್ಡಾಕಿ ನಿಲ್ಲಿಸ್ತಿರಲ್ಲ? ಯಾಕೆ? ಯಾರು ತಾವು? ನಮಗೆ ನೀವೇ ಯಾರು ತಾವು? ನಾವು ನೋಡ್ರಿ, ಇತ್ತೀಚೆಗೆ ಕಳ್ಳ ಸಾಗಾಣಿಕೆ ಜಾಸ್ತಿ ಆಗ್ಯಾವಂದ್ರೆ ಅದಕ್ಕೆ ನಾವು ಶಕ್ತಿನಗರದಿಂದ ನಮ್ಮ ಅರಿವಿಗೆ ಬರ್ಬೇಕಾಯ್ತ್ರಿ. ಅದಕ್ಕೆ ಎಲ್ಲ ಗಾಡಿಗಳನ್ನ ನಾವು ಚೆಕ್ ಮಾಡೇ ಬಿಡೋದು. ಸರಕಿರ್ಲಿ ಸರಕಿಲ್ಲದಿರ್ಲಿ. ಅಂದ್ರೇನು? ನಾನು ನಿಮ್ ಕಣ್ಣಿಗೆ ಗಾಡಿ ಕಣ್ಣಂಗ್ ಕಾಣಿಸಕತ್ತೀನೇನು? ಯಾಕೆ ಕಾಣೋದಲ್ರಿ? ಇದು ಗಾಡಿಯ ಕ್ಯಾಬಿನ, ಇದು ಗಾಡಿಯ ಬಾಡೆ, ಇವು ಗಾಲಿಗಳು. ಕ್ಯಾಬಿನು ಗಾಡಿ, ಗಾಲಿ ಇರೋ ಗಾಡಿಗೆ ಗಾಡಿ ಅಲ್ಲಾರ್ದ ನಮ್ಮ ಜೋಡಿ ಅಂದ್ರೆ ಯಾಕ್ರಿ ಗಾಡಿ ಜೋಡಿ ಅಂತ ಮಾತಾಡ್ತಿದ್ರಲ್ಲ? ಯಾಕೆ? ಏನ್ ವಿಷಯ? ಹುಚ್ಚೇನಾದ್ರೂ ಹಿಡ್ತಿದೆ ಏನ್ರಿ ನಿಮ್ಗೆ? ಯಾರಿಗೆ ಹಿಡಿಯಲ್ರಿ ಹುಚ್ಚು? 90 ವರ್ಷದ ಮುದುಕಿಗೆ ಹಿಡಿತಾ ಇದ್ರೆ ಹುಚ್ಚು. ಇಲ್ಲಿ ಮುಂದೆ ಕುಂತಾರಲ್ಲ, ಹೆಚ್ಚು ಕಡಿಮೆ ಆದ್ರೆ ಇವಕ್ಕೂ ಹಿಡಿತದ ಹುಚ್ಚು. ಮೊಣಕಾಲ ಕಡಿಗೆ ಹಾಕ್ಯಂದು ಮೈಗೆ ಬಿಗಿಯಾದ ಬಟ್ಟೆ ತೊಟ್ಟು ಈ ದೇಹದ ಅಂಗಾಂಗಗಳನ್ನು ಕುಣಿಸ್ಕೊಂತ ನಡೀತಿರುವ ನಿಮ್ಮಂಥವ್ರನ್ನ ಕಂಡ್ರೆ ಕಡಾಯದಾಗ ಎಣ್ಣೆ ಹಾಕಿ ಕೆಂಪು ಕೊರದು ತಿನ್ನುವರೆಗೂ ನಮ್ಮ ತೇಲಿಗೇರಿದ ನುಚ್ಚು ಹಿಡಿಯಂಗಿಲ್ರಿ. ಗೊತ್ತು ಆಧುನಿಕತೆ ಅರಿವು. ಕಡಿಮೆ ಬಟ್ಟೆಯನ್ನು ಧರಿಸಿಕೊಂಡು ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದೇ ಇಂದಿನ ಫ್ಯಾಷನ್. ಅವನು ಅಡ್ಡಾಡಿ ಫ್ಯಾಷನ್ ಅಂತ ದಿನಕ್ಕೊಂದು ಬಟ್ಟೆ ಬದಲಿ ಮಾಡಿದ್ರೆ ಕೊನೆಗೂ ಉಳಿಯುವುದೇ ಬತ್ತಲ ಮೈ. ಹೋಗ್ಲಿ ಬಿಡ್ರಿ, ನೀವು ಈ ಊರಿಗೆ ಹೊಸ ಮುಖ ಅಂತ ಕಾಣ್ತದ ರೀ. ತಾರುಣ್ಯವತಿ, ಆಧುನಿಕ ಅಂದಗಾರತಿ, ಮನದ ಮೋಹಗಾರತಿ. ಈ ಊರು ನಾಗರಿಕರಾದ ನನಗೆ ಪರಿಚಯ ಮಾಡಿ ಕೊಡುವಿರ? ಮಿಸ್ಟರ್, ನಿಮ್ ಕೆಲಸ ನೋಡ್ಕೊ ಹೋಗ್ರಿ. ನಂತಲ್ಲಿ ಯಾಕೆ ತಿಂತೀರಾ? ಕೋಪ ಮಾಡಿಕೊಳ್ಳುವುದೇ ತಮ್ಮ ಮಧುರವಾದ ಹೆಸರನ್ನು ಹೇಳ ಯುವತಿ. ಅಧಿಕ ಪ್ರಸಂಗಿ, ತುಂಬಾ ಮಾಡನ್ ಹೆಸರು. ಉದ್ಯೋಗ ತಲೆಹರಟೆ, ಒಳ್ಳೆಯ ಉದ್ಯೋಗ. ತಮ್ಮ ಯಾವರು ಅಧಿಕ ಪ್ರಸಂಗಿ? ನಾಚಿಕೆ ಇಲ್ಲದೆ ಇರೋದು. ನಾಚಿಕೆ ಬರೆಯದಿ ಇಲ್ಲದೂರು ಅದಿಯಲ್ಲಿದೆ. ತಾಲೂಕು ಯಾವುದು ಅಧಿಕ ಪ್ರಸಂಗಿ? ಮೂರ್ಖ. ಈ ತಾಲೂಕು ಹೆಸರು ಕೇಳಿಲ್ಲವಲ್ಲ ಅಧಿಕ ಪ್ರಸಂಗಿ? ಏನ್ರಿ ನೀವು ಅಧಿಕ ಪ್ರಸಂಗಿ ಅಂತ ನನ್ನ ತಲೆ ಯಾಕೆ ತಿಂತಿದ್ರಾ? ನನ್ನ ಹೆಸರು ಲಾವಣ್ಯ ಅಂತ. ಲಾವಣ್ಯ ಏನ್ ಹೆಸರು ನಿಂದು? ಪುರಾತನ ಕಾಲದಿಂದಿರಿದು ಕಲಿಯುಗದ ಕಾಲವರೆಗೂ ವಿಸ್ತಾರವಾಗಿರುವ ಪ್ರತಿ ಸಾಹಿತ್ಯದ ಪುಟದಲ್ಲಿ ವಿರಾಜಿಸುವ ನೆಚ್ಚಿನ ಹೆಸರನ್ನು ಇಟ್ಟುಕೊಂಡು ಹೆಸರೊಳಕ್ಕೆ ಎಷ್ಟು ನಾಚಿಕೊಳ್ತೀರಲ್ರಿ ನೀವು. ಇರಲಿ ಮಿಸ್ ಲಾವಣ್ಯ, ತಾವು ಈ ಊರಲ್ಲಿ ಯಾರ ಮನೆಗೆ ಬಂದಿದ್ದೀರಿ? ಅದೇ ಆ ನಾಗರಾಜ್ ಅವ್ರ ಮನೆಗೆ ಬಂದಿದ್ದೆ. ಅಯ್ಯಯ್ಯೋ, ನಾಗರಾಜನ ಅತಿಥಿಗಳು. ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿಬಿಡಿ. ಸರಿ, ಕೈ ಬಿಡ್ರಿ. ಹೆಂಗ್ರಿ ಕೈ ಬಿಡೋದು?
ನೀನು ಕ್ಷಮಿಸಿದ್ದೇನೆಂದು ಉಚ್ಚೋರೆ ಚೂರಿಗೂ ನಾವು ನಿಮ್ಮ ಕೈ ಬಿಡಂಗಳ್ರಿ. ಸರಿ ಕ್ಷಮಿಸಿದ್ದೇನೆ, ಕೈ ಬಿಡ್ತೀರಾ? ಹೆಂಗ್ರಿ ಕೈ ಬಿಡೋದು? ನೀನು ಹೇಳ, ಹೆಂಗ್ರಿ ಕೈ ಬಿಡೋದು? ನೀವು ಇನ್ನೊಂದು ಸಲ ಹೇಳುವವರೆಗೂ ನಾವು ನಿಮ್ಮ ಕೈ ಬಿಡಂಗಳ್ರಿ. ಕ್ಷಮಿಸಿದ್ದೇನೆ ಕ್ಷಮಿಸಿದ್ದೇನೆ ಕ್ಷಮಿಸಿದ್ದೇನೆ, ಈಗ್ಲಾದ್ರೂ ಕೈ ಬಿಡ್ತೀರಾ? ಯಾರು ನೋಡಿಲ್ಲನ್ರಿ? ರೀ ಮಿಸ್ಟರ್, ನನಗೆ ನಿಮ್ ಊರ ಪರಿಚಯ ಮಾಡ್ಕೊಡ್ತೀರಾ? ನಮ್ಮೂರು ಪರಿಚಯ ಬೇಕೇನ್ರಿ ನಿಮಗೆ? ಹೌದು. ಅತಿಥಿಗಳಿಗೆ ಉಳಿದುಕೊಳ್ಳಲು ವಸತಿ ಗೃಹ ಇಲ್ಲ, ಊಟಕ್ಕೆ ಸರಿಯಾದ ಉಪಹಾರ ಗೃಹ ಇಲ್ಲ. ಇಲ್ಲಿ ನನ್ನ ಬಿಟ್ರೆ ನಿನಗೆ ಸಹಕಾರಕ್ಕೆ ಸರಿಯಾದ ಜನ ಇಲ್ಲ. ನಾವು ಹೌದಾ? ಇಲ್ಲಿ ನೋಡಲು ಯಾವ್ದಾದ್ರು ಐತಿಹಾಸಿಕ ಸ್ಥಳ ಇಲ್ವಾ? ಇಲ್ಲೇ ಇದೆ ರೀ, ಗದ್ದೆಮೆಟ್ಟೆಯಲ್ಲಿ ಸುಡುಗಾಡ. ಸತ್ಯ ಹರಿಶ್ಚಂದ್ರನ ಸ್ಮಶಾನದಿಂದ ಸಾವಿರಾರು ವರ್ಷಗಳಿಂದ ನಮ್ಮೂರಿನ ಹೆಣಗಳು ಅಲ್ಲೇ ಉಳುತ್ತಾರೆ. ಅದೊಂದು ನೋಡ್ರಿ ಪುರಾತನ ಐತಿಹಾಸಿಕ ಸ್ಥಳ. ಹೌದಾ? ಇಲ್ಲಿಯ ಜನಸಂಖ್ಯೆ ಎಷ್ಟು? ಏನು ಜನಸಂಖ್ಯೆ ಹೇಳಲೇ ಜೀವ ಸಂಖ್ಯೆ ಹೇಳಲು? ಎಲ್ಲವನ್ನೂ ಹೇಳಿ. ನೋಡ್ರಿ, 7,000 ಮನುಷ್ಯರು, 7,000 ನಾಯಿಗಳು, 4,000 ಇಲಿಗಳು, 2,000 ಹೆಗ್ಗಣಗಳು, ದನ ಕುರಿ ಎಲ್ಲ ಸೇರಿ 700, ಒಟ್ಟು 16,700. ಹೌದಾ? ಇಲ್ಲಿಯ ಮುಖ್ಯ ಆಹಾರ ಏನು? ರಾಯಚೂರು ಸ್ಪೆಷಲ್ ಒಗ್ಗರಣೆ, ಮಿರ್ಚಿ, ಪೂಜಿ ಬರಿ ತಿನ್ನುವುದು, ಚಹಾ ಕಾಫಿ ಕುಡಿಯುವುದು. ಅಕಸ್ಮಾತ್ ನಿಮಗೆ ಬೋರ್ ಹೊಡಿತಂದ್ರೆ ಬೋರ್ ಮಠ ಸೇವಿಸುವುದು. ಹೌದಾ? ಮತ್ತೆ ಪುರುಷರ ಚಟುವಟಿಕೆ ಏನು? ನಮ್ಮೂರು ಅರಿವು ಹುಡುಗರು ಬಹಳ ತೆರಿತಾರೆ. ನಿಮ್ಮಂತ ಹುಡುಗಿಯರನ್ನ ಕಂಡ್ರೆ ಅವನು ಅಕ್ರಮಾಗಿ ಅಳಗಳಿಸುವುದು, ನಿಮ್ಮಂತ ಹುಡುಗಿಯರನ್ನ ಕಂಡ್ರೆ ಚುಡಾಯಿಸುವುದು. ಹೌದಾ? ಅಂದಾಗ ಸ್ತ್ರೀಯರ ಚಟುವಟಿಕೆ ಏನು? ಸ್ತ್ರೀಯರ ಚಟುವಟಿಕೆ ನಮ್ಮೂರ ಹೆಣ್ಮಕ್ಳಿಗೆ ಏನು ಇಲ್ಲ, ಬರೀ ಧಾರಾವಾಹಿ ಅವು ಇವು ಅಂತ ನೋಡ್ಕೊಂತ ಕುಂದಿರ್ತಾರೆ. ಅದ್ರಾಗ ಧಾರಾವಾಹಿ ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ದರಿದ್ರಲಕ್ಷ್ಮಿ ಅಂತ ನೋಡ್ತಾರೆ. ನೋಡಿ ಎಲ್ಲಾರು ಕರೆಂಟ್ ಹೋಗ್ಬಿಡ್ತದ್ರಿ. ಕರೆಂಟ್ ಹೋದಾಗ ಯಾವುದು ಸುಮ್ಮನೆ ಕೊಡ್ತದ್ರಲ್ಲ, ಎಲ್ಲರೂ ಒಂದು ಕಟ್ಟೆ ಮೇಲೆ ಕುಂತು 6 ತಾಸು ಚಾಡಿ ಹೇಳುವುದು, 6 ತಾಸು ಕನ್ನಡಿಯ ಮುಂದೆ ನಿಂತು ಅಲಂಕರಿಸುವುದು, ಉಳಿದ 2 ತಾಸಲ್ಲಿ ನೆತ್ತೆಯಲ್ಲೇ ಕಳೆಯುವುದು. ಹೌದಾ? ಇಲ್ಲಿಯ ಮುಖ್ಯ ವ್ಯಾಪಾರವೇನು? ಇಲ್ಲಿ ಮುಖ್ಯ ವ್ಯಾಪಾರ ಅಂದ್ರೆ ನೋಡ್ರಿ, ಮಟಗ ಇಸ್ಪೇಟೆ ಆಡ್ಬೋದು, ಮದ್ಯ ಸಿಗರೇಟ್ ಮಾರ್ಬೋದು. ಹೌದಾ ರೀ? ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಇಲ್ಲಿಯ ಉತ್ಪಾದನೆ ಏನು? ಇಲ್ಲಿಯ ಉತ್ಪಾದನೆ ಅಂದ್ರೆ ನೋಡ್ರಿ, ಕರ್ನಾಟಕ ನಂಬರ್ 1. ಇಲ್ಲಿ ನಮ್ಮ ಶಕ್ತಿನಗರಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಾರೆ. ಮತ್ತು ನಮ್ಮ ಊರಲ್ಲಿ ಅಂದ್ರೆ ಹಂದಿ ಹಡದಂಗ ಮಕ್ಕಳ ನಡುವೆ ಉತ್ಪಾದನೆ. ರೀ ಶೆಟ್ರೆ, ನೀವು ತುಂಬಾ ಮಜವಾಗಿ ಮಾತಾಡ್ತೀರಪ್ಪ. 10 ನಿಮಿಷದಾಗ ಇಷ್ಟು ನಿಮಗೆ ಮಜಾ ಆಗೈತೆ ಅಂದ್ರೆ ನಮ್ಮ ಜೊತೆ ಒಂದೇ 1 ತಾಸು ಕಳ್ರಿ. ಅಷ್ಟಾಗ ನೀವು 3 ತಿಂಗಳ ನಡೆಸ್ಕೊಂತ ನಕ್ಕು ಅಂತ ವಾಂತಿ ಮಾಡಿಕೊಂಡು ಕನಿಷ್ಠ ಪಕ್ಷ 9 ತಿಂಗಳ ತನಕ ಮಜಾ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸತ್ಯನಾರಾಯಣ. ಯಾಕ್ರಿ ಶೆಟ್ರೆ, ನನಗೆ ಕೆಲಸ ಇಲ್ದಿರುವಾಗ ನಿಮ್ ಜೊತೆ 1 ದಿನ ಕಳಿತೀನಂತ. ನಿಮ್ಮ ಮಾವನ ಕೋಡಿ 1 ಪೂರ್ತಿ ದಿನ ಆದ್ರೆ ನೀನು ಸತ್ತ ಹೋಗ್ತೀಯ. ಹೌದಾ ಶೆಟ್ರೆ? ಯಾಕ್ರಿ? ನಕ್ಕು ನಕ್ಕು ನೆಲಿಗಿ ನೆಲಿಗಿ ಸಾಹಿತ್ಯ ಅಂದೆ. ಹೌದಾ? ಸರಿ ಸರಿ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಇಲ್ಲಿ ಬರ್ತೀನಿ. ಅಯ್ಯ ಹೋಗೇ ಬಿಡ್ತೀರ? ಮತ್ತೆ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಹೆಂಗ್ರಿ ಬಾಯಿಂದ ಹೋಗು ಅಂತ ಅನ್ನೋದು? ಮತ್ತೆ ಏನ್ ಮಾಡ್ಬೇಕು? ಇಲ್ಲೇ ಒಂದು ಸ್ವಲ್ಪ ಹುಡುಗರು ಸ್ವಲ್ಪ ಕುಂತವ್ರಿ.